ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಂದರೆ ಸೆಪ್ಟೆಂಬರ್ 28 ಇದೇ ತಿಂಗಳು ಕನ್ನಡ ಬಿಗ್ ಬಾಸ್ ಸೀಸನ್ 12 ಶುರುವಾಗಲಿದ್ದು, ಎಂದಿನಂತೆಯೂ ಈ ಬಾರಿಯೂ ಸಹ ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಮೂಡಿಬರಲಿದೆ. ನಿಮಗೆ ಗೊತ್ತಾ ಈ ಬಾರಿಯ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಅಂತ? ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಯಾರೆಲ್ಲ ಹೋಗಬಹುದು ಅಂತ. ಮೊದಲನೆಯದಾಗಿ ಮಲ್ಲು ಜಮಖಂಡಿ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಅಂತ ಎಲ್ಲೆಡೆ ಸುದ್ದಿಯಾಗುತ್ತಿದೆ. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುವ ಸಾಧ್ಯತೆ ಇದೆ. ಎರಡನೆಯದಾಗಿ ವರುಣ್ ಆರಾಧ್ಯ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆದಂತಹ ವರುಣ್ ಆರಾಧ್ಯ ಅವರು ನಂತರ ಕಿರುತೆರೆಯಲ್ಲಿಯೂ ಸಹ ಕಾಣಿಸಿಕೊಂಡಿದ್ದರು. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಸಹ ಹೋಗಬಹುದು ಎಂದು ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ. ಮೂರನೆಯದಾಗಿ ನಟಿ ಸುಧಾರಾಣಿ ಅವರು, ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸಿದ ಇವರು ನಂತರ ಕಿರುತೆರೆಯಲ್ಲಿಯೂ ಸಹ ಮೋಡಿ ಮಾಡಿದ್ದರು. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುವ ಸಾಧ್ಯತೆ ಇದೆ ಎಂದು ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ. ನಾಲ್ಕನೆಯದಾಗಿ ಮತ್ತೋರ್ವ ನಟಿ ಪ್ರೇಮಾ ಅವರು. ನಟಿ ಪ್ರೇಮಾ ಅವರು ಕನ್ನಡದ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸಿದ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ನಂಬರ್ 1 ನಟಿ ಸಹ ಆಗಿದ್ದರು. ಸದ್ಯ ಮಹಾನಟಿ ರಿಯಾಲಿಟಿ ಶೋನ ಜಡ್ಜಸ್ ಆಗಿ ಕಾಣಿಸಿಕೊಂಡ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ನಿಮ್ಗೇನನ್ಸುತ್ತೆ? ಈ ಬಾರಿಯ ಬಿಗ್ ಬಾಸ್ಗೆ ಪ್ರೇಮಾ ಅವರು ಹೋಗುತ್ತಾರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಐದನೆಯದಾಗಿ ಮತ್ತೋರ್ವ ನಟಿ ರಂಜನಿ ರಾಘವನ್ ಅವರು. ಅಪ್ಪಟ ಕನ್ನಡತಿ ರಂಜನಿ ರಾಘವನ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಅಂತ ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ. ರಂಜನಿ ರಾಘವನ್ ಅವರು ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ನಂತರ ಹಿರಿತೆರೆಯಲ್ಲಿಯೂ ಸಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ. ಆರನೆಯದಾಗಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಬಾಳು ಬೆಳಗಂದಿ ಅವರು ತಮ್ಮ ಸ್ವಂತ ಗಾಯನದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗಿದ್ದರು. ನಂತರ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದ ಇವರು ಸಾಕಷ್ಟು ಹಾಡುಗಳನ್ನು ಹಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಭೆಯಾದ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಮತ್ತಿರುವ ನಟ ವಿಜಯ್ ಸೂರ್ಯ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ ನಟ ವಿಜಯ್ ಸೂರ್ಯ ಅವರು ನಂತರ ಬೆಳ್ಳಿತೆರೆಯಲ್ಲಿಯೂ ಸಹ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದರು. ಸದ್ಯ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಮತ್ತೋರ್ವ ನಟರಾದ ಅನಿರುದ್ಧ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಹೇಳಲಾಗುತ್ತಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿದಂತಹ ಇವರು ನಂತರ ಕಿರುತೆರೆಯಲ್ಲಿಯೂ ಸಹ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸುವುದರ ಮೂಲಕ ಆರ್ಯವರ್ಧನ್ ಅಂತಾನೆ ಫೇಮಸ್ ಆಗಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುವ ಸಾಧ್ಯತೆ ಇದೆ. ಮತ್ತೋರ್ವ ನಟ ದಿಲೀಪ್ ಶೆಟ್ಟಿ ಅವರು. ಕನ್ನಡ ಕಿರುತೆರೆ ಮಾತ್ರವಲ್ಲದೆ ತೆಲುಗು ಕಿರುತೆರೆಯಲ್ಲಿಯೂ ಸಹ ನಟಿಸಿದಂತಹ ಇವರು ದಿಲೀಪ್ ಶೆಟ್ಟಿ ರವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಸಹ ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಸದ್ಯ ಕಿರುತೆರೆಯಲ್ಲಿ ಕ್ವಾಟ್ಲೆ ಕಿಚನ್ನಲ್ಲಿ ಭಾಗವಹಿಸಿದ್ದಾರೆ ಇವರು. ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುತ್ತಾರಾ ಎಂದು ಕಾದು ನೋಡಬೇಕು. ಮತ್ತೋರ್ವ ನಟಿಯಾದಂತಹ ನಟಿ ಸಂಜನಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಸಹ ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟಿ ಸಂಜನಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಎಂದು ಕಾದು ನೋಡಬೇಕು. ಸದ್ಯ ಕಿರುತೆರೆಯಲ್ಲಿ ನಟಿಸುತ್ತಿದ್ದಾರೆ ಇವರು. ಮತ್ತೋರ್ವ ನಿರೂಪಕಿಯಾದಂತಹ ರಾಧಾ ಹಿರೇಗೌಡರ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಾರಿಯ ಬಿಗ್ ಬಾಸ್ಗೆ ರಾಧಾ ಹಿರೇಗೌಡರ್ ಅವರು ಹೋಗುತ್ತಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ರಾಧಕ್ಕ ಅಂತಾನೆ ಫೇಮಸ್ ಆದಂತಹ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಎಂದು ಕಾದು ನೋಡಬೇಕು. ಮತ್ತೋರ್ವ ನಟಿಯಾದಂತಹ ಸುಕೃತ ನಾಗ್ ಅವರು. ನಟಿ ಸುಕೃತ ನಾಗ್ ಅವರು ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಸೀರಿಯಲ್ಸ್ ಹಾಗೂ ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆದವರು. ಚಿಕ್ಕಂದಿನಿಂದಲೂ ಕನ್ನಡ ಕಿರುತೆರೆಯಲ್ಲಿ ನಟಿಸುತ್ತಾ ಬಂದಂತಹ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಅಂತ ಕಾದು ನೋಡಬೇಕು. ಮತ್ತೋರ್ವ ನಟಿಯಾದಂತಹ ಅಂಕಿತಾ ಅಮರ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ನಟನೆಯಲ್ಲಿ ಮಾತ್ರವಲ್ಲದೆ ನೃತ್ಯ ನಿರೂಪಣೆಯಲ್ಲಿಯೂ ಸಹ ತೊಡಗಿದಂತಹ ಇವರು ಚಿಕ್ಕಂದಿನಿಂದಲೂ ಕನ್ನಡ ಕಿರುತೆರೆಯಲ್ಲಿ ನಟಿಸುತ್ತಾ ಬಂದಿದ್ದಾರೆ. ಅಪ್ಪಟ ಕನ್ನಡತಿ ಅಂಕಿತಾ ಅಮರ್ ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಕಾದು ನೋಡಬೇಕು. ಮತ್ತೋರ್ವ ನಟಿಯಾದಂತಹ ನಟಿ ಶ್ವೇತಾ ಪ್ರಸಾದ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಎಂದು ಎಲ್ಲೆಡೆಯೂ ಸಹ ಸುದ್ದಿಯಾಗುತ್ತಿದೆ. ಸದ್ಯ ಕಿರುತೆರೆಯಲ್ಲಿ ಎಲ್ಲಿಯೂ ಸಹ ಕಾಣಿಸಿಕೊಳ್ಳದ ನಟಿ ಶ್ವೇತಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಕಾದು ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ಕನ್ನಡ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಎಂದು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.